ಕಟ್ಟಡದ ನೆಲಮಹಡಿಯಲ್ಲಿ ಯುವಕನ ಶವ ಪತ್ತೆ ಪ್ರಕರಣ. ಸತ್ಯ ಎಂಬ ಯುವಕನ ಸಾವಿನ ಅಸಲಿ ಸತ್ಯ ಪತ್ತೆ ಮಾಡಿದ ಎಸ್ಆರ್ ನಗರ ಪೊಲೀಸರು. ಕೊಲೆ ಮಾಡುವ ಉದ್ದೇಶವಿಲ್ಲದೆ ನಡೆದ ತಲ್ಲಾಟದಲ್ಲಿ ಕಟ್ಟಡದಿಂದ ಕೆಳಗೆ ಬಿದ್ದ ಸತ್ಯ. ಕೆಳಗೆ ಬಿದ್ದ ವೇಳೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಮೃತಪಟ್ಟ ಸತ್ಯನ ಸಾವಿನ ಸಂಗತಿ ತಿಳಿದು ರಾತ್ರೋರಾತ್ರಿ ಮೃತದೇಹ ಕಟ್ಟಡದಿಂದ ಹೊರಹಾಕಿದ್ದ ಇಬ್ಬರು ಯುವಕರು. ಎಸ್ಆರ್ ನಗರ ಪೊಲೀಸರಿಂದ ಐಪಿಸಿ ಸೆಕ್ಷನ್ 304 ಅಡಿ ಪ್ರಕರಣ ದಾಖಲು. ಇಬ್ಬರು ಆರೋಪಿಗಳ ಬಂಧನ. ರಂಜಿತ್ ಪ್ರಧಾನ್, ರಮೇಶ್ ಬಂಧಿತರು. ಇದೇ ತಿಂಗಳ 10ರಂದು ಪತ್ತೆಯಾಗಿದ್ದ ಸತ್ಯ ಎಂಬಾತನ ಮೃತದೇಹ ಮಿಷನ್ ರೋಡ್ನ ಪಿಸಿ ಮೋಹನ್ ಅಂಡ್ ಕೋ ಕಾಂಪ್ಲೆಕ್ಸ್ನ ಗ್ರೌಂಡ್ ಫ್ಲೋರ್ನಲ್ಲಿ ಪತ್ತೆಯಾಗಿದ್ದ ಮೃತದೇಹ. ಒಂಬತ್ತನೇ ತಾರೀಕಿನ ರಾತ್ರಿ ಕಾಂಪ್ಲೆಕ್ಸ್ ಬಳಿ ಬಂದಿದ್ದ ಸತ್ಯ ಕಾಂಪ್ಲೆಕ್ಸ್ನ ಪಕ್ಕದ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ತೆರಳಿದ್ದ. ಈ ವೇಳೆ ಅಲ್ಲಿನ ಸೆಕ್ಯೂರಿಟಿಗಳು ಕಳ್ಳ ಎಂದು ಭಾವಿಸಿ ಸತ್ಯನನ್ನ ಹಿಡಿದಿದ್ರು. ಆಗ ನಡೆದ ನೂಕಾಟದ ನಡುವೆ ಕೆಳಗೆ ಬಿದ್ದ ಸತ್ಯ ಸಾವನ್ನಪ್ಪಿದ. ಬಳಿಕ ಆತಂಕಗೊಂಡ ಸೆಕ್ಯೂರಿಟಿಗಳಿಂದ ಪಕ್ಕದ ಕಟ್ಟಡಕ್ಕೆ ಮೃತದೇಹ ಶಿಫ್ಟ್. ಪೊಲೀಸರ ತನಿಖೆ ವೇಳೆ ಬಯಲಾದ ಸತ್ಯ ಸಾವಿನ ಅಸಲಿ ಸಂಗತಿ. ಕೆಎಸ್ ಗಾರ್ಡನ್ ನಿವಾಸಿಯಾದ ಮೃತ ಸತ್ಯ ಈ ಹಿಂದೆ ಪ್ರಕರಣವೊಂದರಲ್ಲಿ ಬಂಧಿಸಲ್ಪಟ್ಟು ಬಿಡುಗಡೆಗೊಂಡಿದ್ದ. ಅದೇ ವಿಚಾರವಾಗಿ ಈತನ ಕೊಲೆ ಮಾಡಿದ್ದಾರೆಂದು ಆರೋಪಿಸಲಾಗಿತ್ತು. ತನಿಖೆ ಕೈಗೊಂಡಾಗಿ ಅಸಲಿ ಸತ್ಯ ಬಯಲು. ಎಸ್ಆರ್ ನಗರ ಪೊಲೀಸರಿಂದ ಮುಂದುವರೆದಿದೆ ತನಿಖೆ. ಎನ್+ ಅಕಾಡೆಮಿ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಪ್ರಥಮ ಪಿಯುಸಿ, ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪಿಸಿಎಂಬಿ, ಪಿಸಿಎಂಸಿ, ನೀಟ್, ಐಐಟಿ, ಜೆಇಇ, ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು 3 ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ. ಹಾಗೆ ಜೆಇಇನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಇಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ಎನ್+ ಅಕಾಡೆಮಿ, ವಿಳಾಸ ನಂಬರ್ 8, ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ, ಕೆರೆಗುಡ್ಡದಹಳ್ಳಿ, ಚಿಕ್ಕಬಾಣವಾರ, ಬೆಂಗಳೂರು 560090 ಹಾಗೂ ಭದ್ರಪ್ಪ ಲೇಔಟ್, ಕೊಡಿಗೆಹಳ್ಳಿ, ಮುಖ್ಯ ರಸ್ತೆ, ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ, ಯಲಹಂಕ ನ್ಯೂಟೌನ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8618539988 ಹಾಗೂ 8618036229 ಮತ್ತು 9986225888. அதான் உங்க புல்லு லாப்ஸா இருக்கு நம்ம ஊர்ல அதான் உங்க புல்லு லாப்ஸா இருக்கு நம்ம ஊர்ல
ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.